ನಮಗೊಂದು ಗುರು ಇದ್ದ ಹಾಗೆ. ನಮಗೆ ಶಾಲೆಯಲ್ಲಿ ಕಲಿಸಲಿಲ್ಲ, ಆದರೆ ಅವರ ನಡೆ, ನುಡಿಗಳು, ಮಾತುಗಳು ಎಲ್ಲವೂ ನಾವು ಕಲಿತೇವೆ. ಕಳೆದ 25 ವರ್ಷದಿಂದ ನಾನು ಕಲಿತಾ ಇದ್ದೇನೆ, ಇವತ್ತು ಕಲಿತಾ ಇದ್ದೇನೆ. ಅವರು ಬೆಳಿಗ್ಗೆ ನಿನ್ನೆ ಕಾಲ್ ಮಾಡಿದಾಗ ನಾನು ಹೇಳಿದೆ, ನಾನು ನನ್ನ ಮಗಳನ್ನು ಕರ್ಕೊಂಡು ಬರ್ತೇನೆ ಅಂತ. ಯಾಕಂದರೆ ಮೊನ್ನೆ 2 ವರ್ಷದ ಮೊದಲು ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಆಗುವಾಗ ಅವರಿಗೆ 5ನೇ ರ್ಯಾಂಕ್ ಬಂದಿದೆ. ಮೊನ್ನೆ MBA ಆಗಿದೆ, ಅದರಲ್ಲಿ 7ನೇ ರ್ಯಾಂಕ್ ಬಂದಿದೆ. ತುಳು ಲಿಪಿ ಕಲೀಲಿಕ್ಕೆ ಅವರು ಇಲ್ಲಿ ಕೂತ್ಕೊಳಿಸಿದೆ ಅಂತ ಹೇಳುವಾಗ ನಮಗೆ ಒಂದು ಬಹಳ ಅಭಿಮಾನವಾಯಿತು. ಮತ್ತೆ ಇಡೀ ನಮ್ಮ ಪಿಂಗಾರದ ಇಡೀ ಯೂಟ್ಯೂಬ್ ಆಗಲಿ ಅಥವಾ ವೆಬ್ ಆಗಲಿ ಎಲ್ಲವನ್ನು ಈಗ ಸದ್ಯಕ್ಕೆ ಅವರು ನೋಡ್ತಾ ಇದ್ದಾರೆ. ನಾನು 60 ಆದ್ಮೇಲೆ ಸ್ವಲ್ಪ ಹಿಂದಿನಲ್ಲಿದ್ದೇನೆ, ಅವರು ಇಡೀ ಡಿಜಿಟಲ್ ಅನ್ನು ಅವರು ನೋಡ್ತಾ ಇದ್ದಾರೆ. ಇಂಥ ಒಂದು ಅವರ ಪ್ರೋತ್ಸಾಹ ನಮಗೆ ಮಾರ್ಗದರ್ಶನ. ನಮಗೊಂದು ಗುರು ಇದ್ದ ಹಾಗೆ. ನಮಗೆ ಶಾಲೆಯಲ್ಲಿ ಕಲಿಸಲಿಲ್ಲ, ಆದರೆ ಅವರ ನಡೆ, ನುಡಿಗಳು, ಮಾತುಗಳು ಎಲ್ಲವೂ ನಾವು ಕಲಿತೇವೆ. ಕಳೆದ 25 ವರ್ಷದಿಂದ ನಾನು ಕಲಿತಾ ಇದ್ದೇನೆ, ಇವತ್ತು ಕಲಿತಾ ಇದ್ದೇನೆ. ಅವರು ಬೆಳಿಗ್ಗೆ ನಿನ್ನೆ ಕಾಲ್ ಮಾಡಿದಾಗ ನಾನು ಹೇಳಿದೆ, ನಾನು ನನ್ನ ಮಗಳನ್ನು ಕರ್ಕೊಂಡು ಬರ್ತೇನೆ ಅಂತ. ಯಾಕಂದರೆ ಮೊನ್ನೆ 2 ವರ್ಷದ ಮೊದಲು ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಆಗುವಾಗ ಅವರಿಗೆ 5ನೇ ರ್ಯಾಂಕ್ ಬಂದಿದೆ. ಮೊನ್ನೆ MBA ಆಗಿದೆ, ಅದರಲ್ಲಿ 7ನೇ ರ್ಯಾಂಕ್ ಬಂದಿದೆ. ತುಳು ಲಿಪಿ ಕಲೀಲಿಕ್ಕೆ ಅವರು ಇಲ್ಲಿ ಕೂತ್ಕೊಳಿಸಿದೆ ಅಂತ ಹೇಳುವಾಗ ನಮಗೆ ಒಂದು ಬಹಳ ಅಭಿಮಾನವಾಯಿತು. ಮತ್ತೆ ಇಡೀ ನಮ್ಮ ಪಿಂಗಾರದ ಇಡೀ ಯೂಟ್ಯೂಬ್ ಆಗಲಿ ಅಥವಾ ವೆಬ್ ಆಗಲಿ ಎಲ್ಲವನ್ನು ಈಗ ಸದ್ಯಕ್ಕೆ ಅವರು ನೋಡ್ತಾ ಇದ್ದಾರೆ. ನಾನು 60 ಆದ್ಮೇಲೆ ಸ್ವಲ್ಪ ಹಿಂದಿನಲ್ಲಿದ್ದೇನೆ, ಅವರು ಇಡೀ ಡಿಜಿಟಲ್ ಅನ್ನು ಅವರು ನೋಡ್ತಾ ಇದ್ದಾರೆ. ಇಂಥ ಒಂದು ಅವರ ಪ್ರೋತ್ಸಾಹ ನಮಗೆ ಮಾರ್ಗದರ್ಶನ.